ಸರ್ ಡಿಸ್ಪ್ಲೇ ಹೋಗ್ಬಿಡ್ತು ಅಂತ ಅನ್ಕೋಬೇಡಿ, ಈಗ ಓಕೆ ಸರ್, ಪ್ರಾಪರಾಗಿ ವರ್ಕ್ ಆಗುತ್ತೆ. ಇದು ಬಂದು ಬ್ಲ್ಯಾಕ್ ಪ್ಯಾಂಥರ್ ಅಂತ 7 ಇಂಚ್ ಡಿಸ್ಪ್ಲೇ ಬರುತ್ತೆ. ಓಕೆ, 2 ಇಯರ್ಸ್ ವಾರಂಟಿ ಬರುತ್ತೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಬರುತ್ತೆ. QLED ಡಿಸ್ಪ್ಲೇ ಬರುತ್ತೆ. ಯಾವುದಾದ್ರೂ ಪ್ರೀಮಿಯಂ ಮಾಡಲ್ಸ್ ಆಗಲಿ ಓಕೆ ಸರ್, ಒಂದು ತಿಂಗಳು ಮುಂಚೆನೇ ಇದರಲ್ಲಿ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ. ಯೂಟ್ಯೂಬ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಟಿಕ್ಟಾಕ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಗೂಗಲ್ ಬರುತ್ತೆ, ಮತ್ತೆ ಬಿಲಿ ಅಂತ ಬರುತ್ತೆ. ಈ ಥರ ಮಷಿನ್ಸು ಕರ್ನಾಟಕದಲ್ಲಿ ನಾವೇ ಫಸ್ಟ್ ಟೈಮ್ ಲಾಂಚ್ ಮಾಡಿರೋದು. ಓಕೆ, ಇದು ಸೇಮ್ ಫೀಚರ್ ಬರುತ್ತೆ. 3 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಇದು ಇದರಲ್ಲಿ ಇನ್ನೊಂದು ಏನಂದರೆ 360 ಅನ್ನೋದು ಪ್ರಾಪರಾಗಿ ಹಾಕ್ಬೋದು ಸರ್. ಕಟ್ ಅಂತ ಕೊಟ್ಟರೆ ಸರ್, ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಕಟ್ಟಾಗಿದೆ. ಓಕೆ ಸರ್, ಲಾಸ್ಟ್ ಲೇಯರಾ ಸರ್ ಇದು? ಹೌದು ಸರ್. ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ಓಕೆ, ಇನ್ನೊಂದು ಇದರಲ್ಲಿ ಆಪ್ಷನ್ ಇದೆ ಸರ್. ಓಕೆ ಸರ್, ಎಲ್ಲಿ ಕಟ್ ಆಗಬೇಕಂತ ಇಲ್ಲೇ ತೊಗೊಬಿಡುತ್ತೆ. ಇದು ನೋಡಿ, ಇದು ಸ್ಕಿನ್ಸ್ ಬ್ಲೂ ಪ್ರಿಂಟ್. ಇದು ಗ್ಲಾಸ್. ಇದು ಯಾವ ಥರ ಬಂದಿದೆ ನೋಡಿ ಸರ್. ನಮ್ಮ ಹತ್ರ ಟೋಟಲು 22 ಥರ ಸ್ಕ್ರೀನ್ ಗಾರ್ಡ್ಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು 25 ರುಪೀಸ್. ಇದು B6 ಅಂತ, ಇದು S9 ಫಿಲಿಮ್ ಅಂತ. ಇದು ಫ್ರಂಟ್ ಬ್ಯಾಕ್ ಎರಡು ಹಾಕ್ಬೋದು. ಇದು ಬುಲೆಟ್ ಪ್ರೂಫ್ ಲೈಟ್ ಅಂತ. ನಮ್ಮ ಹತ್ರ ಸ್ಕಿನ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ಥರ ಇದೆ ಸರ್. ಓಕೆ ಸರ್, ಇದು ಬಂದು ಗ್ಲಾಸಿ. ಇದು 3D ಎಂಬಸ್ ಅಂತೀವಿ. ಮೊಬೈಲ್ ಯಾವ ಕಲರ್ ಇರುತ್ತೋ ಆ ಕಲರ್ ಮೇಲೆ ಈ ಡಿಸೈನ್ ಬರುತ್ತೆ. ಇದು ಅಲ್ಯೂಮಿನಿಯಂ ಸ್ಕಿನ್ ಅಂತ ಸರ್. ಇದರಲ್ಲಿ ನಮ್ಮ ಹತ್ರ 50 ಥರ ಡಿಫ್ರೆಂಟ್ ಡಿಸೈನ್ಸ್. ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ ಸರ್? ಆರಾಮ್. ಏನು ಸರ್ ಹೊಸ ಲೊಕೇಶನ್ ಕರೆಸ್ಬಿಟ್ಟಿದ್ದೀರಾ ನಮ್ಮನ್ನು? ಸರ್ ಹೌದು ಸರ್, ಹೊಸ ಲೊಕೇಶನ್ ಬಂದಿದ್ದೀವಿ, ಹೊಸ ಮಷಿನ್ಸ್ ತಂದಿದ್ದೀವಿ, ಹೊಸ ಸ್ಕ್ರೀನ್ ಗಾರ್ಡ್ಸ್ ತಂದಿದ್ದೀವಿ, ಹೊಸ ರಾ ಮೆಟೀರಿಯಲ್ ತಂದಿದ್ದೀವಿ, ಹೊಸ 3D ಎಂಬಸ್ ತಂದಿದ್ದೀವಿ. ಏನೇನು ಬೇಕೋ ಎಲ್ಲ ಹೊಸದು ತಂದಿದ್ದೀವಿ ಸರ್. ಫಸ್ಟು ಮಷಿನ್ಸ್ ಅಂತ ಹೇಳ್ತೀನಿ. ಓಕೆ, ಇದು ಬಂದು ಬ್ಲ್ಯಾಕ್ ಪ್ಯಾಂಥರ್ ಅಂತ. ಹಾಂ, ಇದರಲ್ಲಿ ನಿಮಗೆ 7 ಇಂಚ್ ಡಿಸ್ಪ್ಲೇ ಬರುತ್ತೆ. 2 ಇಯರ್ಸ್ ವಾರಂಟಿ ಬರುತ್ತೆ ಇದರಲ್ಲಿ. ಓಕೆ ಸರ್, 2 ಇಯರ್ಸ್ ವಾರಂಟಿ ಬರುತ್ತೆ. ಲೈಫ್ ಟೈಮ್ ಸರ್ವಿಸ್ ಫ್ರೀ ಬರುತ್ತೆ. ಓಕೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಯಾವ ಥರ ಅಂದರೆ, ಈಗ ಇದನ್ನ ಏನೇ ಪ್ರಾಬ್ಲಮ್ ಆದ್ರೂ ರೆಡಿ ಮಾಡಿಕೊಡ್ತೀವಿ. ಸಪೋಸ್ ಇದರಲ್ಲಿ ಏನಾದರೂ ಪಾರ್ಟ್ಸ್ ಏನಾದರೂ ಹೋದ್ರೆ ಅದಕ್ಕೆ ಮಾತ್ರ ನೀವು ಚಾರ್ಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ಬ್ಲ್ಯಾಕ್ ಪ್ಯಾಂಥರ್ ಅಂತ ಮಷಿನ್ ಹೆಸರು. ಇದರಲ್ಲಿ 7 ಇಂಚ್ ಡಿಸ್ಪ್ಲೇ ಬರುತ್ತೆ ನಮಗೆ. ಓಕೆ, LED ಡಿಸ್ಪ್ಲೇ ಬರುತ್ತೆ, QLED ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಹೆಂಗಂದ್ರೆ ಮಷೀನಲ್ಲಿ 1 ತಿಂಗಳು ಮುಂಚೆ ಯಾವುದಾದ್ರೂ ಪ್ರೀಮಿಯಂ ಮಾಡಲ್ಸ್ ಆಗಲಿ, ಓಕೆ ಸರ್, 1 ತಿಂಗಳು ಮುಂಚೆನೇ ಇದರಲ್ಲಿ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ. ಅದು ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಹೌದು, ಆಟೋಮೆಟಿಕ್ ಅಪ್ಡೇಟ್ ಆಗಿಬಿಡುತ್ತೆ ನಿಮ್ಗೆ. ಇದ್ರಲ್ಲಿ ನೋಡಿ ಇಷ್ಟು ಆಪ್ಷನ್ ಇದರಲ್ಲಿ ಎಕ್ಸ್ಟ್ರಾ ಯೂಸ್ ಮಾಡ್ಬೋದು. ಇಷ್ಟು ಆಪ್ಷನ್ ನೀವು ಯಾವ ಮಷಿನ್ ಆದ್ರೂ ನೋಡಿ. ಯೂಟ್ಯೂಬ್ ಕೊಟ್ಬಿಟ್ಟಿದ್ದಾರಲ್ಲ ಸರ್? ಹೌದು, ಯೂಟ್ಯೂಬ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಟಿಕ್ಟಾಕ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಗೂಗಲ್ ಬರುತ್ತೆ, ಮತ್ತೆ ಬಿಲಿ ಅಂತ ಬರುತ್ತೆ. ಸೊ ಇಷ್ಟು ಆಪ್ಷನ್ಸ್ ಇದರಲ್ಲಿ ಯೂಸ್ ಮಾಡ್ಬೋದು. ವಾಟ್ಸಪ್ ವೆಬ್ಬಿಂದ ಲಾಗಿನ್ ಆಗ್ಬೋದು. ಓಕೆ, ವಾಟ್ಸಪ್ ವೆಬ್ಬಿಂದ ಲಾಗಿನ್ ಕೂಡ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದರೆ ಇದರಲ್ಲಿ ಗೂಗಲ್ ಆಪ್ಷನ್ ಕೊಟ್ಟಿದ್ದಾರೆ ಸರ್. ಗೂಗಲ್ ಸಪೋಸ್ ಇವಾಗ ಕಸ್ಟಮರ್ಗೆ ಯಾವ ಡಿವೈಸ್ ಅಂತ ಗೊತ್ತಾಗಲ್ಲ. ಓಕೆ, ಮೊಬೈಲಲ್ಲಿ 2 ಥರ ಇರುತ್ತೆ. ಒಂದು ಡಿವೈಸ್ ನಂಬರ್ ಇರುತ್ತೆ, ಒಂದು ಮಾಡೆಲ್ ನಂಬರ್ ಇರುತ್ತೆ. ಡಿವೈಸ್ ನಂಬರ್ ಏನು ಅಂತ ಗೊತ್ತಿರಲ್ಲ. ಅದು ಬ್ಯಾಕ್ ಸೈಡ್ ಏನಂದರೆ ಕೊಟ್ಟಿರ್ತಾರೆ. ಆ ಮಾಡೆಲ್ ನಂಬರ್ನ ಹಾಕಿ ಡಿವೈಸ್ ನೇಮ್ ಅಂತ ಏನಂತ ತಿಳ್ಕೊಬೋದು. ಸಪೋಸ್ Vivo Y91 ಅಂತ ಹಾಕಿದ್ರೆ ನೋಡಿ, ಈ ಥರ ಇಲ್ಲೇ ತಿಳ್ಕೊಬಿಡ್ಬೋದು ಯಾವ ಮೊಬೈಲು ಏನು ಅಂತ ಇಲ್ಲೇ ತಿಳ್ಕೊಬಿಡ್ಬೋದು. ಇಲ್ಲೇ ಕಟ್ ಮಾಡ್ಬೋದು. ಇದು ಆ್ಯಕ್ಚುಲಿ ಲೇಟೆಸ್ಟ್ ವರ್ಷನ್. ಇದು ಈ ಥರ ಮಷಿನ್ಸು ಕರ್ನಾಟಕದಲ್ಲಿ ನಾವೇ ಫಸ್ಟ್ ಟೈಮ್ ಲಾಂಚ್ ಮಾಡಿರೋದು. ಓಕೆ, ಯಾರಿಗಾದ್ರೂ ಬೇಕಿದ್ರೆ ತೊಗೋಬೋದು ಬಂದು. ಓಕೆ ಸರ್. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟು ಇದು 35,000ಅಲ್ಲಿ ಇದು ಬಂದಿದೆ. ಓಕೆ, ಇದು ಸೇಮ್ ಫೀಚರ್ ಬರುತ್ತೆ. ಇದು 16 ಇಂಚಸ್ ಬರುತ್ತೆ. ಇದು 16 ಇಂಚಸ್ಸೇ ಬರುತ್ತೆ. 16 ಇಂಚಸ್ಸು ನಮಗೆ ಎಲ್ಲಿ ಅಂತ ಕನ್ಸಿಡರ್ ಆಗುತ್ತೆ, ಈ ಸ್ಪೇಸ್ ಏನು ಕಟ್ಟಿಂಗ್ ಆಗುತ್ತೋ ಆ ಫೇಸ್ನ ನಾವು 16 ಇಂಚಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲೂ ಸೇಮ್ ಫೀಚರ್ ಸರ್. ಇದರಲ್ಲೂ ಅಷ್ಟೇ ನಿಮಗೆ 2 ತಿಂಗಳು ಮುಂಚೆನೇ, 1 ತಿಂಗಳು 2 ತಿಂಗಳು ಮುಂಚೆನೇ ನಿಮಗೆ ಮಾಡಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಇದರಲ್ಲಿ. ಸೇಮ್ ಅದರಲ್ಲಿ ಏನಿದೆಯೋ ಇದರಲ್ಲೂ. ಹೌದು, ಮತ್ತೆ ಏನಂದರೆ ಬೇರೆ ಮಷಿನ್ಸ್ ನೀವು ಬೇಕಾದ್ರೆ ಕಂಪೇರ್ ಮಾಡ್ಬೋದು. ಈಗ ಸಪೋಸ್ iPhone Air ಅಂತ ಅನ್ಕೊಳ್ಳಿ, ಇದರಲ್ಲಿ ಹೋಗಿ ಆಪ್ಷನ್ಸ್ ನೋಡಿದ್ರೆ ನಿಮ್ಗೆ ಆಪ್ಷನ್ಸು ಅದು ಬೇರೆ ಮಷಿನ್ಸ್ಗಿಂತ ಇದರಲ್ಲಿ ಜಾಸ್ತಿ ಇರುತ್ತೆ. ನೋಡಿ ಇಷ್ಟು ಆಪ್ಷನ್ಸ್ ಇದೆ. ಅಂದರೆ ಒಂದೇ ಮಾಡಲೇ ಇಷ್ಟು ಆಪ್ಷನ್ಸ್ ಇರುತ್ತೆ. ಬೇರೆ ಮಿಷನ್ಸ್ ಅಲ್ಲಿ ಸಿಗಲ್ವಾ ಸರ್? ಇಷ್ಟು ಆಪ್ಷನ್ಸ್ ಬರೋಲ್ಲ ಸರ್. ಮತ್ತೆ ಮಾರ್ಕೆಟಲ್ಲಿ ಬೇರೆ ಇರೋ ಮಿಷನ್ಸ್ ಅಲ್ಲಿ ಇಲ್ಲ, ಮಾರ್ಕೆಟಲ್ಲಿ ಬರೋ ಮಷಿನ್ಸ್ ಅಲ್ಲಿ ಇಷ್ಟು ಆಪ್ಷನ್ಸ್ ಬರಲ್ಲ. ಇನ್ನೊಂದು ಏನಂದ್ರೆ ಇದರಲ್ಲಿರೋ ಏನು ಮಾಡಲ್ಸ್ ಇದೆಯೋ ಕಟಿಂಗ್ ಆಗುತ್ತಲ್ವಾ. ಈಗ ಫ್ರಂಟ್ ಇದು ಕಟಿಂಗ್ ಇದೆಯಲ್ವಾ, ಇದು ಪ್ರಾಪರ್ ಆಗಿ ಕಟ್ ಆಗುತ್ತೆ. ಎಂಡ್ ಟು ಎಂಡ್ ಕಟ್ ಆಗುತ್ತೆ. ಇಲ್ಲ ನಮಗೆ ಬ್ಯಾಕ್ ಕವರ್ ಹಾಕ್ತಿವಿ, ಏನಾದರೂ ಇದು ಬೇಕು ಅಂದ್ರೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಮ್ಯಾನ್ಯುಯಲ್ ಆಗಿ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಕಟ್ಟಿಂಗ್ ಅಂತ ಏನಂತ ಬರುತ್ತೆ, ಪ್ರಾಪರ್ ಆಗಿ ಕಟ್ ಆಗುತ್ತೆ. ಎಷ್ಟಿದೆಯೋ ಅಷ್ಟೇ ಸೈಜ್ ಕಟ್ ಆಗುತ್ತೆ. ಒಂದು 100 ಕಟ್ಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ 1-2 ಆ ಥರ ಬೇರೆ ಥರ ಇಶ್ಯೂಸ್ ಆಗುತ್ತೆ ಹೊರತು 100ಗೆ 98% ಕರೆಕ್ಟಾಗಿ ಕಟ್ ಆಗುತ್ತೆ. ಇದು ಈಗ ಯಾರಾದರೂ ವರ್ಕ್ ಮಾಡೋರ್ಗೂ ಏನು ಟೆನ್ಷನ್ ಇಲ್ಲ ಸರ್. ತುಂಬ ಈಸಿ ಇದೆ. ಮೊಬೈಲಲ್ಲಿ ಯಾವ ಥರ ಆಪ್ಷನ್ ಯೂಸ್ ಮಾಡ್ಬೋದು ಅದೇ ಥರ ಯೂಸ್ ಮಾಡ್ಬೋದು. ಓಕೆ ಸರ್. ಆ್ಯಂಡ್ ಇದು ಬಂದು 30,000ದಲ್ಲಿ ಲಾಂಚ್ ಮಾಡಿದ್ದೀವಿ ಇದು. ಓಕೆ, ಇದು ನಿಮಗೆ 3 ಇಂಚಸ್ ಡಿಸ್ಪ್ಲೇ ಬರುತ್ತೆ ಇದು. ಓಕೆ, ಇದರಲ್ಲೂ ಸಾಫ್ಟ್ವೇರ್ ಬೇರೆ ಇದೆ. ಇದು ಈ ಸಾಫ್ಟ್ವೇರ್ ಒಂದೇ ಇರುತ್ತೆ. ಓಕೆ, ಈ ಸಾಫ್ಟ್ವೇರ್ ಬೇರೆ ಇದೆ. ಇದು ಡಿಸ್ಪ್ಲೇ ಚಿಕ್ಕದಾಗಿರೋದ್ರಿಂದ ಸೊ ನಿಮಗೆ ಬೇರೆ ಥರನೇ ತೋರಿಸುತ್ತೆ. ಬಟ್ ಕಟಿಂಗ್ ಆಪ್ಷನ್ಸ್ ಎಲ್ಲ ಸೇಮೇ ಇರುತ್ತೆ ನಿಮಗೆ ಸರ್. ಸೇಮೇ ಇರುತ್ತೆ. ಈ ಅವೆರಡಕ್ಕೂ ಇದಕ್ಕೂ ಏನು ಸರ್ ಡಿಫ್ರೆನ್ಸು?
ಸರ್ ಇದು 7 ಇಂಚ್ ಡಿಸ್ಪ್ಲೇ ಬರುತ್ತೆ, ಹಾಂ ಇದು 3 ಇಂಚ್ ಡಿಸ್ಪ್ಲೇ ಬರುತ್ತೆ. ಓಕೆ ಆ್ಯಂಡ್ ಇದರಲ್ಲಿ ಯೂಟ್ಯೂಬ್ ಬರುತ್ತೆ, ಇದರಲ್ಲಿ ಯೂಟ್ಯೂಬ್ ಬರೋಲ್ಲ. ಓಕೆ ಆ್ಯಂಡ್ ಇದರಲ್ಲಿ ಏನಂದರೆ ಕೆಲವೊಂದು ಮಾಡಲ್ಸ್ನ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. Okay. ಬಟ್ ಈ ಎರಡರಲ್ಲೇ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ. ಆಗಿರುತ್ತೆ. ಬಟ್ ನಾವು ಯಾವುದೇ ಮಾಡಲ್ಸ್ ಇದರಲ್ಲಿ 100ಗೆ 98% ಎಲ್ಲ ಅಪ್ಡೇಟ್ ಆಗಿರುತ್ತೆ. ಓಕೆ ಯಾವುದೋ ಒಂದು ಮಾಡಲ್ 2 ಮಾಡಲ್ ಮಿಸ್ ಹೊಡಿತಾ ಇರುತ್ತೆ. ಬಟ್ ಅದನ್ನು ನಾವು ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡ್ಕೊಡ್ತೀವಿ ಸರ್. ಸರ್ ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಸ್ವಲ್ಪ ತೋರಿಸ್ತೀರಾ ಸರ್? ಹಾಂ ಸರ್, ಬನ್ನಿ. ಹಾಂ ಸರ್ ಈಗ ಲೇಟೆಸ್ಟ್ ಮಾಡಲ್ ಬಂದು ನಮಗೆ S26 ಅಲ್ವಾ ಬಂದಿರೋದು. ಓಕೆ ಇದರಲ್ಲಿ ಇನ್ನೊಂದೇನೆಂದರೆ 360 ಅನ್ನೋದು ಪ್ರಾಪರಾಗಿ ಹಾಕ್ಬೋದು ಸರ್. ಓಕೆ ನಮ್ಮ ಹತ್ರ 360 ಐಟಮ್ ಕೂಡ ಸಿಗುತ್ತೆ. ಹಾಂ ಈಗ ಈ ಮಾಲಲ್ಲೆಲ್ಲ 2000 3000 ಅಂತ ಹಾಕ್ತಾರಲ್ವ, ಓಕೆ ಆ ಥರ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಫುಲ್ ಕಂಪ್ಲೀಟಾಗಿ ಫೋನ್ಗೆ ಕವರ್ ಹಾಂ ಆಗುತ್ತೆ. ಹೌದು ಹೌದು ಹೌದು, ಲೆನ್ಸ್ ಸಮೇತ ಸಿಗುತ್ತೆ ಇದರಲ್ಲಿ. ಲೆನ್ಸ್ಗೂ ಆಪ್ಷನ್ ಬಂದಿದೆ. ಇನ್ಕ್ಲೂಡ್ ಲೆನ್ಸ್ಗೂ ಇದೆ. ಹಾಂ ಹೌದು. ಈಗ ನಾನು iPhone 17 Pro Maxಗೆ ಕಟ್ ಮಾಡ್ತಾ ಇದ್ದೀನಿ. ಹಾಂ ಇದು ನಮ್ಮದು ಸ್ಪೆಷಲ್ ಐಟಮ್ ಗೊತ್ತಲ್ವಾ, ಓಕೆ ಬುಲೆಟ್ ಪ್ರೂಫ್ ಅಂತ ಅದು. ಹಾಂ ಸೊ ಅದೇ ಸ್ಕ್ರೀನ್ ಗಾರ್ಡ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸೆಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಬೇಕಾದ್ರೆ. ಏನು ಸರ್ ಬ್ಲೇಡ್ಸ್ ಸರ್ ಇದು? ಹೌದು ಸರ್. ಎಷ್ಟು ಕಟ್ ಅಂತ ಕೊಟ್ಟರೆ ಸಾಕು? ಹಾಂ, ಕಟ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಕಟ್ಟಾಗಿದೆ. ಓಕೆ ಸರ್. ಈಗ ಅಪ್ಲೈ ಮಾಡೋದು ತೋರಿಸ್ಕೊಡ್ತೀನಿ. ಓಕೆ ಸರ್ ಟೋಟಲ್ ಇದು 4 ಲೇಯರ್ ಬರುತ್ತೆ. ಓಕೆ 4 ಲೇಯರಲ್ಲಿ ಇಲ್ಲೊಂದು ಲೇಯರ್ ಹೋಗಿದೆ. ಇನ್ನು 3 ಲೇಯರ್ಸ್ ಇರುತ್ತೆ ಸರ್ ಅಲ್ಲಿ? ಹೌದು, 3 ಲೇಯರ್ಸ್ ಇರುತ್ತೆ ಸರ್. ಇದು ಯಾವ ಥರ ಅಪ್ಲೈ ಮಾಡೋದಂದರೆ ಇಲ್ಲಿ ಎಷ್ಟು ಗ್ಯಾಪ್ ಇರುತ್ತೋ ಇಲ್ಲಿ ಅಷ್ಟೇ ಗ್ಯಾಪ್ ಇರಬೇಕು. ಓಕೆ ಇಲ್ಲಿ ಎಷ್ಟು ಗ್ಯಾಪ್ ಇರುತ್ತೋ ಇಲ್ಲಿ ಅಷ್ಟೇ ಗ್ಯಾಪ್ ಇರಬೇಕು. ಓಕೆ ಈಸಿಯಾಗಿ ಮಾಡ್ಬೋದಾ ಸರ್ ಇದು? ಓಕೆ ಎಕ್ಸ್ಪೀರಿಯನ್ಸ್ ಬೇಕಾ ಏನಾದರೂ? ಸರ್ ಮೊಬೈಲ್ ಶಾಪ್ ಇರಬೇಕು. ಮೊಬೈಲ್ ಶಾಪ್ ಇರೋರು ಪ್ರತಿಯೊಬ್ಬರು ಮಾಡ್ಬೋದು, ಯಾಕಂದರೆ ಅವ್ರಿಗೆ ಆಲ್ರೆಡಿ ಟೆಂಪರ್ ಗ್ಲಾಸ್ ಅಭ್ಯಾಸ ಆಗಿರೋದ್ರಿಂದ. ಹಾಂ ಸೊ ಇದು ಅದೇ ಕ್ಯಾಟಗರಿಗೆ ಸೇರೋದ್ರಿಂದ ಓಕೆ ಆರಾಮಾಗಿ ಹಾಕ್ಬೋದು ಸರ್. ನೀವೇನಾದ್ರು ಹೇಳ್ಕೊಡ್ತೀರಾ ಸರ್ ಅವ್ರಿಗೆ? ಇಲ್ಲ, ಹೌದು ಸರ್, ಒಂದು 1 hour ಟ್ರೈನಿಂಗ್ ಇರುತ್ತೆ. ಹಾಂ ಟ್ರೈನಿಂಗಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀವಿ. ಓಕೆ ಹಾಕ್ಕೊಡೋ ಸೀಕ್ರೆಟ್ಸ್ ಎಲ್ಲ ಇರುತ್ತೆ. ಅಪ್ಲೈ ಮಾಡಿದ್ದಾಯಿತು, ಮೇಲೆ ಒಂದು ಲೇಯರ್ ಇರುತ್ತೆ. ಯಾಕಂದರೆ ಈಗ 4 ಲೇಯರ್ ಅಲ್ವಾ, ಒಂದು ಲೇಯರ್ ಇಲ್ಲೋಯ್ತು, ಹಾಂ ಒಂದು ಲೇಯರ್ ಇಲ್ಲೋಗಿದೆ. ಈಗ ಒರಿಜಿನಲ್ ಲೇಯರ್ ಅಂಟ್ಕೊಂಡಿದೆ, ಮೇಲೆ ಒಂದು ಲೇಯರ್ ಬರುತ್ತೆ. ಸೊ ಈ ಲೇಯರ್ ಹಾಕೋಕ್ಕೆ ಮುಂಚೆ ಒಂದು ಸರಿ UV ಮಾಡ್ಕೋಬೇಕು. ಓಕೆ ಸರ್. ಇದೆ ಸರ್ UV ಮೆಷಿನು. ಓಕೆ ಸರ್. ಈ ಥರ ಇಟ್ಟು ಕ್ಲೋಸ್ ಮಾಡಿ ಹಾಂ 215 ಸೆಕೆಂಡ್ಸ್ ಇಡಬೇಕು. ಇದರಲ್ಲಿ 2 ಆಪ್ಷನ್ ಬರುತ್ತೆ, ಓಕೆ ಒಂದು ಒರಿಜಿನಲ್ ಡಿಸ್ಪ್ಲೇ, ಒಂದು ಡೂಪ್ಲಿಕೇಟ್ ಡಿಸ್ಪ್ಲೇಗೆ ಬರುತ್ತೆ. ಓಕೆ ಸರ್. ಅದು ಯಾವ ಥರ ವರ್ಕ್ ಮಾಡಬೇಕಂತ ನಾವು ಟ್ರೈನಿಂಗೆಲ್ಲ ಹೇಳ್ಕೊಡ್ತೀವಿ. ಓಕೆ ಸರ್. ಎಷ್ಟೊತ್ತು ಇಡಬೇಕು ಸರ್ ಇದು? ಆಟೋಮೆಟಿಕ್ ಟೈಮಿಂಗ್ಸ್ ಬಂದುಬಿಡುತ್ತೆ ಸರ್ ಇದು. ಓಕೆ ಇದಕ್ಕೆ ನಮಗೆ ಇದಕ್ಕೂ ವಾರಂಟಿ ಬರುತ್ತೆ, ಇದಕ್ಕೂ 1 year ವಾರಂಟಿ ಬರುತ್ತೆ. ಹಾಂ ಏನೇ ಇಶ್ಯೂ ಆದ್ರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್. ಓಕೆ ಮಿಷಿನ್ಗೂ ಇದೆ ಇದಕ್ಕೂ ಇದೆ? ಹೌದು ಹೌದು. ಸರ್ ಆಗಿದೆ ಸರ್ ಈಗ ಆಗಿದೆ ಸರ್. ಹಾಂ ಇದು ಲಾಸ್ಟ್ ಲೇಯರಾ ಸರ್ ಇದು? ಹಾಂ ಹೌದು ಸರ್. ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ಓಕೆ ಒಂದು 0 ಬಬಲ್ಸ್ ಇಲ್ಲ. ಹಾಂ ಈ ಸೆಂಟ್ರ್ ಲೈನ್ ಬಂದ್ರೂ ನಿಮಗೆ ಲೈಟಾಗಿ ಹಿಂಗಂದರೆ ಹೋಗ್ಬಿಡುತ್ತೆ. ಓಕೆ ನೀಟಾಗಿ ಬಬಲ್ಸ್ ಇಲ್ದಿರಂಗೆ ಕುತ್ಕೊಂಡ್ಬಿಡುತ್ತೆ. ಹೌದು ಸರ್. ಇದು ಬಬಲ್ಸ್ ಬರದೇ ಇರೋ ಥರ ಹಾಕೋದು ಒಂದು ಕಲೆ ಇದೆ ಸರ್. ಓಕೆ ನೀಟಾಗಿ ನಾವು ಹಾಕಬೇಕು? ಹಾಂ, ನೀಟಾಗಿ ಹಾಕಬೇಕು. ಅದಕ್ಕೆ ಕೂಡ ಸೀಕ್ರೆಟ್ಸ್ ಇದೆ. ಓಕೆ ಸರ್. ಹಾಂ, ತುಂಬ ಜನ ಏನಂದರೆ ಹಿಂಗೆ ರಪ್ ಅಂತ ರ್ಯಾಪ್ ಮಾಡಿಬಿಡ್ತಾರೆ, ಹಾಂ ಹಿಂಗೆ ರ್ಯಾಪ್ ಮಾಡಿಬಿಡ್ತಾರೆ, ಇಲ್ಲೆಲ್ಲ ಬಬಲ್ಸ್ ಬಂದ್ಬಿಡುತ್ತೆ. ಚೆನ್ನಾಗಿ ಸ್ಕ್ರೀನ್ ಗಾರ್ಡ್ ಚೆನ್ನಾಗಿದ್ರೂ ಬಬಲ್ಸ್ ಬರುತ್ತೆ. ಓಕೆ ಸೊ ಸರ್. ಹಾಕೋದು ಕೂಡ ಒಂದು ಸೀಕ್ರೆಟ್ಸ್ ಇದೆ, ಅದನ್ನು ನಾವು ಹೇಳ್ಕೊಡ್ತೀವಿ. ಓಕೆ ಸರ್. ಇದು ಬುಲೆಟ್ ಪ್ರೂಫ್ ಅಂತ ರೆಗ್ಯುಲರ್ ಆಗಿ ನಾವು ನಿಮಗೆ ತೋರಿಸ್ತಾನೆ ಇರ್ತೀವಿ. ಓಕೆ ಸೊ ಇದು ಯಾವ ಥರ ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸರ್. ಸರ್ ಡಿಸ್ಪ್ಲೇ ಹೋಗ್ಬಿಡ್ತು ಅಂತ ಅನ್ಕೋಬೇಡಿ, ಈಗ ಓಕೆ ಸರ್. ಪ್ರಾಪರಾಗಿ ವರ್ಕ್ ಆಗುತ್ತೆ. ಡಿಸ್ಪ್ಲೇ ಏನೂ ಆಗಿರಲ್ಲ ಸರ್? ಏನೂ ಆಗಿರಲ್ಲ ಸರ್. ಓ ಸೊ ಈ ಮಾರ್ಕ್ಸ್ ಮಾತ್ರ ಬಿದ್ದಿರುತ್ತೆ, ಹಾಂ ತುಂಬ ಫೋರ್ಸ್ ಹೊಡೆದಿರೋದ್ರಿಂದ ಈ ಮಾರ್ಕ್ಸ್ ಹಂಗೆ ಇರುತ್ತೆ. ಸಪೋಸ್ ನಿಮಗೆ ಕೀಯಲ್ಲಿ ಏನಾದರೂ ಈ ಥರ ಸ್ಕ್ರಾಚಸ್ ಆದರೆ ಅದು ಹೋಗುತ್ತೆ. ಓಕೆ. ಸೊ ತುಂಬ ಜಾಸ್ತಿ ಬೀಳೋ ಮಾರ್ಕ್ಸು ಹೋಗಲ್ಲ ನಿಮಗೆ. ಓಕೆ ಸುಮ್ಮನೆ ಸ್ಕ್ರಾಚಸ್ ಆದರೂ ಹೋಗುತ್ತೆ? ಹೌದು ಹೌದು. ಕೆಳಗೆ ಬಿದ್ದರೂ ಏನೂ ಆಗಲ್ಲ ಇವಾಗ? ಏನೂ ಆಗಲ್ಲ ಸರ್. ಇದೇ ಥರ ನಿಮಗೆ ನೋಡಿ ಇವಾಗ ಬ್ಯಾಕ್ ಫುಲ್ ಮಾಡಿದ್ದೀನಿ, ಓಕೆ ಸಿಮಿಲರಾಗಿ ಕಾಣಿಸ್ತಾ ಇರ್ಬೋದು. ಓಕೆ ನೋಡಿ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದು ಫ್ರಂಟು ಬ್ಯಾಕು ಎರಡೂ ಮಾಡ್ಬೋದು ಇದಕ್ಕೆ. ಓಕೆ ಸರ್. ಸೊ ಇದು ಯಾವ ಥರ ಅಂದರೆ ನಿಮಗೆ ಫ್ರಂಟು ಬ್ಯಾಕ್ ಎರಡೂ ಮಾಡೋದ್ರಿಂದ ಡ್ರಾಪ್ ಟೆಸ್ಟ್ ಮಾಡಿದ್ರು ಏನೂ ಆಗಲ್ಲ, ಏನೂ ಆಗಲ್ಲ. ಇನ್ನೊಂದೇನೆಂದರೆ ಈ ಮೆಟೀರಿಯಲ್ ನೋಡಿ, ಇದು iPhone 17 Proಗೆ ಏನಕ್ಕೆ ಹಾಕಿದ್ದೀವಿ ಅಂದರೆ ನಮ್ಮ iPhone 17 Pro ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಮೆಟಲ್ ಹಾಕಿರ್ತಾರೆ. ಅಲ್ಯೂಮಿನಿಯಂ ಮೆಟಲ್ಗೆ ನಿಮ್ಗೆ ಯಾವುದೇ ಆ ಸ್ಕ್ರೀನ್ ಗಾರ್ಡ್ ಹಾಕಿದ್ರೂ ಅಂಟ್ಕೊಳ್ಳಲ್ಲ. ಓಕೆ. ಸೊ ನಮ್ಮದು ಆರಾಮಾಗಿ ಅಂಟ್ಕೊಂಡಿದೆ, ನಿಮ್ಗೆ ನೋಡ್ಬೋದು, ಎಲ್ಲೂ ಬಬಲ್ಸ್ ಇಲ್ಲ ನಿಮಗೆ, ಈಸಿಯಾಗಿ ಅಂಟ್ಕೊಂಡಿದೆ. ಈಸಿಯಾಗಿ ಅಂಟ್ಕೊಂಡಿದೆ ಸರ್. ಓಕೆ. ಹಾಕಿ ಹತ್ತತ್ರ ಒಂದು 3-4 ತಿಂಗಳಾಯಿತು, ಪ್ರಾಪರಾಗಿ ಅಂಟ್ಕೊಂಡಿದೆ. ಓಕೆ. ಏನು ಸರ್ ಇದು? ಅದಕ್ಕೆ ಸರ್ ಇದು ನಾನ್ ಬ್ರೇಕೇಬಲ್ ಅನ್ನೋದು. ಬೇರೆ ಬೇರೆ ಇದಾಗಿದ್ರೆ ಸ್ಕ್ರೀನ್ ಗಾರ್ಡ್ಸ್ ಆದರೆ ಕಿತ್ತೋಗುತ್ತೆ. ಇಲ್ಲ ಇಲ್ಲ, ಇದು ಡ್ರಾಮಾ ಎಲ್ಲ ಮಾಡ್ತಾ ಇಲ್ಲ. ಹೇಳಿರಿ ಜಿನ ಜೋರಾಗಿ ಹೇಳಿರಿ. ಇಷ್ಟು ಮಾಡಿದ್ರೆ ಹೊಡೆದೋಗುತ್ತೆ. ಬಟ್ ಇದೇನಂದರೆ ರಬ್ಬರ್ ಮೆಟೀರಿಯಲ್ ಸರ್ ಇದು. ಸೊ ಇದು ಅದಕ್ಕೆ ಇದು ನೋಡಿ,
ಒಬ್ರ ಕೈಯಲ್ಲಂತೂ ಆಗಲ್ಲ. ಸೊ ಇಬ್ಬರು ಸೇರಿ ಏನಾದರೂ ಫೋರ್ಸ್ಫುಲ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. ಈಗ ಮೊಬೈಲ್ ಬ್ಯಾಕ್ ಸ್ಕಿನ್ ಆಗ್ತಾ ಇದ್ದೀನಿ, ಯಾವ ಥರ ಬರುತ್ತೆ ಅಂತ ನೋಡಿಸ್ತೀನಿ ನೋಡಿ. ಓಕೆ ಸರ್, ಎಷ್ಟು ಪ್ಲೇಸ್ ಮಾಡೋದು ಅಷ್ಟೇ ಸರ್? ಅಷ್ಟೇ ಸರ್, ಆಗಲೇ ಸ್ಕ್ರೀನ್ ಗಾರ್ಡ್ ಯಾವ ಥರ ಇಟ್ಟು ಅದೇ ಥರ ಇಡೋದು. ಓಕೆ, ಅದೇ ಪೊಸಿಷನ್ ತೊಗೊಂಬಿಡುತ್ತೆ. ಇದು ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದಾ ಸರ್? ಸರ್ ಯಾರು ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು, ಬಟ್ ಮೊಬೈಲ್ ಶಾಪ್ ಇರೋರು ಮಾತ್ರನೇ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಆಗುತ್ತೆ, ಹೌದು. ಎಲ್ಲರೂ ಬಂದು ಸುಮ್ಮನೆ ನಾವು ಕಲಿತೀವಿ ಅಂದರೆ ಇಲ್ಲ ಆಗಲ್ಲ ಸರ್. ಮೊಬೈಲ್ ಶಾಪ್ ಇರಬೇಕು, ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಬಟ್ ಒಂದು ಪುಷಪ್ ಬಿಸ್ನೆಸ್. ಈಗ ಒಂದು 5,000 ಆಗೋ ಜಾಗದಲ್ಲಿ ಒಂದು 8,000 10,000 ಆಗುತ್ತೆ. ಆ ಥರ ಪುಷಪ್ ಬಿಸ್ನೆಸ್ ಮಾಡ್ಬೋದು ಸರ್. ಯಾವುದಕ್ಕೆ ಆಗ್ತಿದ್ದೀರಾ ಸರ್? ಸರ್ ಈಗ ನಿಮ್ಮದೇ ಮೊಬೈಲು A55 ಆಗ್ತಾ ಇದ್ದೀನಿ. ಓಕೆ, ಈಗ ಫುಲ್ ಆಗ್ತಾ ಇದ್ದೀನಿ ಸರ್ ನಿಮ್ಮ ಮೊಬೈಲ್ಗೆ. ಓಕೆ, ಬ್ಯಾಕ್ ಫುಲ್ ಆಗ್ತಾ ಇದ್ದೀನಿ. ಹಾಂ, ಸೊ ಅದು 7 ಇಟ್ಕೊಂಡ್ವಲ್ಲ, ಈಗ ಸ್ಕಿನ್ಗೆ 3 ಇಟ್ಕೋಬೇಕು. ಓಕೆ, ಇನ್ನೊಂದು ಇದರಲ್ಲಿ ಆಪ್ಷನ್ ಇದೆ ಸರ್. ಓಕೆ ಸರ್, ಎಲ್ಲಿ ಕಟ್ ಆಗಬೇಕಂತ ಇಲ್ಲೇ ತೊಗೊಬಿಡುತ್ತೆ. ಇದು ನೋಡಿ, ಇದು ಸ್ಕಿನ್ಸ್ ಬ್ಲೂ ಪ್ರಿಂಟ್ ಇದು. ಓಕೆ, ಸೊ ಇದನ್ನು ನಾವೇನಾದರೂ ಮೂವ್ ಮಾಡಿದ್ರೆ ಎಲ್ಲಿ ಕಟ್ ಆಗಬೇಕು, ಎಷ್ಟು ಕಟ್ ಆಗಬೇಕು ಅಂತ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಮ್ಯಾನ್ಯಲ್ ಆಗಿ. ಹೌದು. ಆಮೇಲೆ ಅಂದರೆ ಇದರಲ್ಲಿ ಸಪೋಸ್ ಕಸ್ಟಮರ್ ನೇಮ್ ಕೂಡ ಬರ್ಕೋಬೋದು. ಇಲ್ಲೇ ನಾವು ರೈಟ್ ಮಾಡ್ಕೊಂಡು ಪ್ರಿಂಟ್ ಆಗುತ್ತೆ ಸರ್. ಹೌದು, ಅಪ್ಪು ಅಂತ ಹಾಕಿದ್ರು ಅಪ್ಪು ಅಂತ ಕಟ್ ಆಗುತ್ತೆ. ಇದು ಕಟ್ ಆಗುತ್ತೆ ಅದೇ ಥರನೇ ಸೇಮ್. ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು. ಹೌದು ಸರ್, ಹಿಡ್ದೇ ಇರೋದೆಲ್ಲ ತೆಗೆದಾಕಬೇಕು. ಓಕೆ ಸರ್. ಇನ್ನೊಂದು ಸ್ಕಿನ್ ಹಾಕೋದು ತುಂಬ ಈಸಿ ಸರ್. ಓಕೆ, ಮಾರ್ಕೆಟಲ್ಲಿ ನೀವು ಎಲ್ಲೇ ಹೋಗಿ, ಡೆಲ್ಲಿ ಮುಂಬೈ ಎಲ್ಲೇ ಹೋದ್ರೂ ಸ್ಕಿನ್ ಅಂತ ಬಂದರೆ ಈ S9ನ ಮೀರಿಸೋ ಸ್ಕಿನ್ಸ್ ಇವತ್ತವರೆಗೂ ಮಾರ್ಕೆಟಲ್ಲಿ ಆಲ್ ಓವರ್ ಇಂಡಿಯಾ ಮಾರ್ಕೆಟಲ್ಲಿ ಬಂದೇ ಇಲ್ಲ. ಓಕೆ ಸರ್. ಸರ್ ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಓಕೆ, ಇನ್ನೊಂದು ಕ್ವಾಲಿಟಿ ಯಾರು ಕೊಡೋಕ್ಕಾಗಲ್ಲ. ಪ್ಲಸ್ ಏನಂದರೆ ಕಲೆಕ್ಷನ್ಸು ಹೆಂಗೆ ಸರ್? ಅದು ಇದಕ್ಕಿಂತ ಕ್ವಾಲಿಟಿ ಬೇರೆ ಕಡೆ ಎಲ್ಲ ಯಾವ ಥರ ಇದೆ ಮಾರ್ಕೆಟಲ್ಲಿ? ಬೇರೆ ಸರ್ ಮಾರ್ಕೆಟಲ್ಲಿ ಬೇರೆ ಥರ ಕೊಟ್ಟರು ಇಷ್ಟು ಬ್ರೈಟ್ ಆಗಿರೋ ಸ್ಕಿನ್ಸ್ನ ಕೊಡೋಕ್ಕಾಗಲ್ಲ. ಡೆಲ್ ಇರುತ್ತೆ, ಫಿನಿಶಿಂಗ್ ಇರಲ್ಲ. ಹೌದು, ಇದು ನೋಡಿ ಎಷ್ಟು ಶೈನ್ ಹೊಡಿತಾ ಇದೆ. ಇದು ಗ್ಲಾಸಿ ಅಂತ ಹೊಸ ಸ್ಕಿನ್. ಓಕೆ, ಈ ಫಿನಿಶಿಂಗ್ ಇರೋದಿಲ್ಲ. ಈ ಫಿನಿಶಿಂಗ್ ಇರಲ್ಲ. ಈ ಫಿನಿಶಿಂಗ್ ಇದ್ರೂ 1 ತಿಂಗಳು 2 ತಿಂಗಳಿಗೆ ಕಲರ್ ಹೋಗ್ಬಿಡುತ್ತೆ. ಫೇಡ್ ತರ ಆಗ್ಬಿಡುತ್ತೆ. ನಿಮ್ಗೆ ಆಲ್ರೆಡಿ ಕಲರ್ ಅಂದ್ರೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಇದು 6 ಅಲ್ಲ 1 ವರ್ಷ ಆಯ್ತು ಸೇಮ್ ಕಲರ್ ಸೇಮ್ ಶೈನಿಂಗ್ ಇರುತ್ತೆ ನಿಮ್ಗೆ. ಅಷ್ಟು ಕಾನ್ಫಿಡೆನ್ಸ್ ಇದೆ? ಹೌದು, 100% ಸರ್. ಯಾಕಂದ್ರೆ ನಾವು ಒಂದು ವಸ್ತುನ ತರಿಸೋಕ್ ಮುಂಚೆ ಫಸ್ಟ್ ಟೆಸ್ಟಿಂಗ್ ಮಾಡ್ತೀವಿ. ಟೆಸ್ಟಿಂಗ್ ಮಾಡಿದ್ಮೇಲೆ ಅದ್ರಲ್ಲಿ ಸಕ್ಸಸ್ ಆದ್ರೆ ಮಾತ್ರ ತರಿಸ್ತೀವಿ, ಇಲ್ಲಾಂದ್ರೆ ತರ್ಸಕ್ ಹೋಗಲ್ಲ. ನಾವು ಒಂದೊಂದು ಸೆಲೆಕ್ಷನ್ಸ್ ಅಷ್ಟೇ ನಮ್ದಂತ ಒಂದು ಗ್ರೂಪ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಈ ತುಂಬಾ ಸೆಲೆಕ್ಷನ್ ಮಾಡ್ತಾರಲ್ವಾ. ಈಗ ತಿಂಗಳಿಗೆ ಒಂದು 5,000 6,000 ಸ್ಕಿನ್ಸ್ ತಗೊಳ್ಳೋರು ನಮ್ಮ ಗ್ರೂಪ್ ಇರ್ತಾರೆ. ಆ ಗ್ರೂಪ್ ಅವ್ರಿಗೆ ಕಳ್ಸಿಕೊಟ್ಟು ಅದ್ರಲ್ಲಿ ಅವರೇ ಸೆಲೆಕ್ಟ್ ಮಾಡ್ತಾರೆ. ಸರ್ ಇದು ಮಾರ್ಕೆಟ್ ಅಲ್ಲಿ ಇದೆ, ಇದು ಮಾರ್ಕೆಟಿಂಗ್ ರನ್ನಿಂಗ್ ಆಗುತ್ತೆ ಅಂತ. ಸೊ ಕಸ್ಟಮರ್ ಸೆಲೆಕ್ಷನ್ ಅಲ್ಲೇ ನಾವು ಎಲ್ಲಾನು ತರಿಸೋದು. ಯಾವ ಕಸ್ಟಮರ್ಸ್ಗೆ ಯಾವ್ದು ಇಷ್ಟ ಇರುತ್ತೋ ಅದೇ ತರದೇ. ಅದಕ್ಕೆ ನಮ್ಮ ಹತ್ರ ಡೆಡ್ ಸ್ಟಾಕ್ ಯಾವ್ದು ಇರಲ್ಲ. ಎಲ್ಲ ಹೊಸ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಸೇಲ್ ಆಗ್ತಾ ಇರುತ್ತೆ. ಓಕೆ ಸರ್. ಈಗ ಸೈಡ್ ಎಲ್ಲ ಕವರ್ ಆಗೋದು ಸರ್ ಇದು? ಹೌದು ಸರ್. ಫಸ್ಟು ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ನೋಡ್ಕೋಬೇಕು ಫಸ್ಟು. ಇಲ್ಲಿ ಪ್ರಾಪರಾಗಿ ಬಂದರೆ ಇನ್ನೆಲ್ಲ ಕಡೆ ಬಂದಿದೆ. ಓಕೆ, ಸೊ ಜಸ್ಟ್ ಇಷ್ಟೇ. ಅಷ್ಟೇನಾ ಸರ್ ಅದು? ಹಾಂ, ಇದು ರಿಮೂವ್ ಮಾಡಿದ್ರು ಏನೂ ಆಗಲ್ಲ ಸರ್? ಅದು ಏನಾಗಲ್ಲ ಸರ್. ಗಮ್ ಥರ ಅಂಟ್ಕೊಳೋದು? ಇಲ್ಲ ರೀಸನ್ ಅದು ಹೇಳ್ತೀನಿ ಸರ್. ಈಗ ರಿಮೂವ್ ಮಾಡಿದ್ರೆ ನನಗೆ ಬೇಡ, ಬೇರೆ ಚೇಂಜ್ ಮಾಡಬೇಕು, ರಿಮೂವ್ ಮಾಡ್ತೀನಿ ಅನ್ಕೊಳ್ಳಿ, ಆ ಗಮ್ ಥರ ಏನೋ ಅಂಟ್ಕೊಳೋದು ಆ ಥರ? ಇಲ್ಲ ಆ ಥರ ಏನೂ ಅಂಟ್ಕೊಳ್ಳಲ್ಲ ಸರ್. ರೀಸನ್ ಏನಂದರೆ ಇದು ನೋಡಿ, ನಮ್ದು ವೈಟ್ ಗಮ್ ಇದು. ಓಕೆ, ವೈಟ್ ಗಮ್ ನಿಮಗೆ ಯಾವುದೇ ಥರ ಇದು ಅಂಟ್ಕೊಳ್ಳಲ್ಲ. ಓಕೆ. ಇನ್ನೊಂದು ಇದರಲ್ಲಿ ಬ್ಲಾಕ್ ಗಮ್ ಬರುತ್ತೆ. ಕಸ್ಟಮರ್ಗೆ ಗೊತ್ತಿರುತ್ತೆ. ಬ್ಲಾಕ್ ಗಮ್ ಏನಾಗುತ್ತೆ ಅಂದ್ರೆ ಬಿಸಿ ಆದಾಗ ಬಿಸಿನ ಡಿಟೆಕ್ಟ್ ಮಾಡುತ್ತೆ. ಓಕೆ. ಸೊ ಬಿಸಿ ಆದಾಗ ಏನಾಗುತ್ತೆ, ಇದರಲ್ಲಿರೋ ಗಮ್ಮು ಮೊಬೈಲ್ಗೆ ಅಂಟ್ಕೊಂಡ್ಬಿಡುತ್ತೆ. ಅದೆಲ್ಲ ನಮಗೆ ಟ್ರೈನಿಂಗ್ ಇದೆ. ಓಕೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನನಗೆ. ಅದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಓನ್ಲಿ ವೈಟ್ ಗಮ್ ಮಾತ್ರ ನಮ್ಮ ಹತ್ರ ತರ್ಸಕ್ಕಾಗುತ್ತೆ. ಬ್ಲಾಕ್ ಗಮ್ ತರ್ಸಲ್ಲ. ಈ ವೈಟ್ ಗಮ್ ಇದ್ರೆ ನಮಗೆ ಶೇಡ್ ಆಗೋದಾಗ್ಲಿ ಮತ್ತೆ ಅಂಟ್ಕೊಳ್ಳೋದಾಗ್ಲಿ ಇದೆಲ್ಲ ಇರೋಲ್ಲ ಇದರಲ್ಲಿ. ಓಕೆ. ಈಗ ನೋಡಿ, ಇದು ಗ್ಲಾಸ್, ಇದು ಯಾವ ತರ ಬಂದಿದೆ ನೋಡಿ, ಫುಲ್ಲು ಲುಕ್ ಚೇಂಜ್ ಆಗ್ಬಿಟ್ಟಿದೆ. ಹೌದು. ನಾವು ಒಂದು ಮಷೀನ್ ತಗೊಳಕ್ ಮುಂಚೆ ಅದ್ರ A to Z ಮ್ಯಾನ್ಯಲ್ ಎಲ್ಲ ನೋಡಿ, ಅದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ, ಎಲ್ಲ ಪ್ರಾಪರ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಅದನ್ನ ಬೈ ಮಾಡಿ ವಾರಂಟಿ ಮಾಡೇ ಮಾಡ್ತೀರಾ? ಹೌದು. ಈಗ ನೋಡಿ, ಯಾರು ಸರ್ 2 ವರ್ಷ ವಾರಂಟಿ ಯಾರು ಕೊಡ್ತಾರೆ ಒಂದು ಮಷೀನ್ಗೆ? ನಾವು ಕೊಡ್ತಾ ಇದೀವಿ ಅಂದ್ರೆ ಇದ್ರ ಬಗ್ಗೆ ನಮ್ಗೆಲ್ಲ ಗೊತ್ತು, ಇದ್ರ ಕ್ವಾಲಿಟಿ ಗೊತ್ತು. 2 ವರ್ಷ ನಾವು ವಾರಂಟಿ ಕೊಡ್ತಾ ಇದೀವಿ ಅಂದ್ರೆ ಅದು 2 ವರ್ಷ ಮೇಲೆನೆ ಬಾಳಿಕೆಗೆ ಬರುತ್ತೆ ಅಂತ ಗೊತ್ತು. ಅವ್ರು ನಮ್ಮ ಹತ್ರ ಯಾವುದೇ ಮೆಷಿನ್ ತಗೊಂಡ್ರು ಮಿನಿಮಮ್ 5 ವರ್ಷ ಮೇಲೆನೆ ಯೂಸ್ ಮಾಡ್ಬೋದು ಸರ್. ಮೆಟೀರಿಯಲ್ ವಿಷಯಕ್ಕೆ ಬಂದ್ರೆ ನಿಮ್ಮ ಹತ್ರ ಎಷ್ಟು ತರ ಸ್ಕ್ರೀನ್ ಗಾರ್ಡ್ಸ್ ಇದೆ ಸರ್? ಸರ್ ನಮ್ಮ ಹತ್ರ ಟೋಟಲ್ 22 ತರ ಸ್ಕ್ರೀನ್ ಗಾರ್ಡ್ಸ್ ಇದೆ. 22 ತರ ಸ್ಕ್ರೀನ್ ಗಾರ್ಡ್ಸ್ ಇದೆ. ಅಷ್ಟೊಂದು ಇದೆಯಾ ಸರ್? ಹೌದು. ಸ್ಟಾರ್ಟಿಂಗ್ ಪ್ರೈಸ್ 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಎಲ್ಲದರಲ್ಲೂ HD ಮ್ಯಾಟ್ ಅಂತ ಬರುತ್ತೆ.
ಎಚ್ ಡಿ ಮ್ಯಾಟ್. ಆಂಟಿಸ್ ಎಕ್ಸ್ಪ್ಲೋರ್ ಅಂತ ಒಂದು ಹೊಸದಾಗಿ ಇದು 25 rupees ಇದು. ಓಕೆ. ಇದು ನಿಮಗೆ ಮ್ಯಾಟು ಮತ್ತು HD ಎರಡೂ ಬರುತ್ತೆ. ಅದು ಎಚ್ ಡಿ ಮ್ಯಾಟ್ ಸರ್ ಅದು? ಹೌದು. ಇದು B6 ಅಂತ. ಹಾಂ. ಓಕೆ, ಇದರಲ್ಲಿ HD ಮ್ಯಾಟ್ ಅಂತ ಎರಡೂ ಬರುತ್ತೆ. ಓಕೆ. ಇದು S9 ಫಿಲಿಮ್ ಅಂತ. ಇದು ಫ್ರಂಟ್ ಬ್ಯಾಕ್ ಎರಡು ಹಾಕ್ಬೋದು. ಫ್ರಂಟ್ ಟು ಬ್ಯಾಕ್ ಎರಡು ಹಾಕ್ಬೋದು. ಇದು ಬುಲೆಟ್ ಪ್ರೂಫ್ ಲೈಟ್ ಅಂತ. ಹಾಂ. ಇದು ಈಗ ಬ್ಯಾಕ್ಗೆ ಹಾಕೋದಕ್ಕೆ ಪ್ರಾಪರ್ ಆಗಿರುತ್ತೆ. ಓಕೆ, ಬ್ಯಾಕ್ಗೆ. ಹೌದು. ಇದು ಮೇಡ್ ಇನ್ ಅಮೆರಿಕಾ PPF ಅಲ್ಲಿ ಮಾಡಿರೋದು. ಸೊ ಇದನ್ನ ತುಂಬಾ ಕಡೆ ನೀವು ನೋಡಿರ್ತೀರ, ಮೇಡ್ ಇನ್ ಅಮೆರಿಕಾ ಅಂದ್ಬಿಟ್ಟು ಸ್ಕ್ರೀನ್ ಗಾರ್ಡ್ಸ್ ಬೇರೆ ಬೇರೆ ಕಡೆ ಹಾಕ್ತಾ ಇರ್ತಾರೆ. ಸೊ ಅದಿದು. ಆ್ಯಂಡ್ ಇದು ಒಂದು ಕಲರ್ಫುಲ್ ಸ್ಕ್ರೀನ್ ಗಾರ್ಡು. ನಿಮಗೆ ಒಂದೊಂದು ಆ್ಯಂಗಲಿಂದ ಒಂದೊಂದು ಕಲರ್ ಕಾಣಿಸುತ್ತೆ. ಇದು ಅದಕ್ಕೆ ಕಲರ್ಫುಲ್. ಹಾಂ, ಹೌದು. ಇದು ಬಂದು ಪ್ರೈವಸಿಯಲ್ಲಿ ನಿಮಗೆ ಮ್ಯಾಟ್ ಮತ್ತು ಕ್ಲಿಯರ್ ಎರಡೂ ಬರುತ್ತೆ. ಓಕೆ. ಈಗ ಈ ಪ್ರೈವಸಿಯಲ್ಲಿ ಇನ್ನೊಂದು ಏನಂದ್ರೆ, ಇಡೀ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಪ್ರೈವಸಿಯಲ್ಲಿ ಫಿಂಗರ್ ಪ್ರಿಂಟ್ ವರ್ಕ್ ಆಗಲ್ಲ. ನಮ್ಮ ಪ್ರೈವಸಿಯಲ್ಲಿ ಏನಂದ್ರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಅಂದ್ರೆ ಲೇಟೆಸ್ಟ್ ಮಾಡೆಲ್ಸ್ ನೀವು ಯಾವುದಕ್ಕೆ ಹಾಕಿದ್ರು 100% ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಹೌದು. ಮತ್ತೆ ಇದು ಬುಲೆಟ್ ಶೀಲ್ಡ್ ಲೈಟ್ ಅಂತ. ಇದು ಫ್ರಂಟ್ ಟು ಬ್ಯಾಕ್ ಎರಡು ಹಾಕ್ಬೋದು. ಇದು ಓಕೆ. ಇದು UV ಹೈಡ್ರೋಜೆಲ್. ಇದೇನಂದ್ರೆ ನೀವು ಹಾಕೋಕ್ ಮುಂಚೆ ನಾರ್ಮಲ್ ಸ್ಕ್ರೀನ್ ಗಾರ್ಡ್ ತರ ಇರುತ್ತೆ. ಒನ್ಸ್ UV ಆದ್ಮೇಲೆ ಇದು ಗ್ಲಾಸ್ ತರ ಚೇಂಜ್ ಆಗುತ್ತೆ. ಹೌದು. ಇದೇ ಹೈಯೆಸ್ಟ್ 0.25 mm ಬರುತ್ತೆ. ಓಕೆ ಸರ್. ಅಂಡ್ ಇದು ಈಗ ಅಪ್ಲೈ ಮಾಡಿರೋದು ಬುಲೆಟ್ ಪ್ರೂಫ್ ಇದು. ಓಕೆ. ಇದು ಬಂದು ಬುಲೆಟ್ ಶೀಲ್ಡ್ ಇದು. ಓಕೆ. ಆಮೇಲೆ ಇದರಲ್ಲಿ ಬಂದು ನಿಮಗೆ ಟ್ಯಾಬ್ ಸ್ಕ್ರೀನ್ ಗಾರ್ಡ್ ಇದು. ಓಕೆ, ಟ್ಯಾಬ್ಗೆ. ಟ್ಯಾಬ್ ಸ್ಕ್ರೀನ್ ಗಾರ್ಡು. ಇದು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಗಾರ್ಡ್. ಲ್ಯಾಪ್ಟಾಪ್ಗೂ ಸಿಗುತ್ತೆ ನಿಮ್ಮ? ನಮ್ಮ ಲ್ಯಾಪ್ಟಾಪ್ಗೂ ಸಿಗುತ್ತೆ. ಈ ಮಿಷಿನಲ್ಲಿ ಯಾವೆಲ್ಲ ಇದಕ್ಕೆ ಹಾಕ್ಬೋದು ಸರ್, ವರ್ಕ್ ಮಾಡ್ಬೋದು ಸರ್? ಇದರಲ್ಲಿ ಏನಂದ್ರೆ ನಿಮಗೆ ಮೊಬೈಲ್ಗೆ ಹಾಕ್ಬೋದು, ಟ್ಯಾಬ್ಗೆ ಹಾಕ್ಬೋದು, ಲ್ಯಾಪ್ಟಾಪ್ಗೆ ಹಾಕ್ಬೋದು, ಮತ್ತೆ ಕಾರ್ಗೂ ಹಾಕ್ಬೋದು. ಕಾರ್ಸ್ ಡಿಸ್ಪ್ಲೇ ಬರುತ್ತಲ್ವಾ, ಕಾರ್ಗೂ ಹಾಕ್ಬೋದು, ಚಾರ್ಜರ್ಸ್ಗೆ ಹಾಕ್ಬೋದು, ಮತ್ತೆ ಡ್ರೋನ್ಸ್ಗೆ ಹಾಕ್ಬೋದು. ಓಕೆ. ಡ್ರೋನ್ಸ್ಗೆಲ್ಲ ಮಲ್ಟಿ ಯೂಸ್ ಮಾಡ್ಬೋದು. ಹೌದೌದು. ಏರ್ಪೋರ್ಟ್ಸ್ಗೆಲ್ಲ ಹಾಕ್ಬೋದು. ಒಂದು ಮೊಬೈಲ್ ಶಾಪಲ್ಲಿ ಏನೇನು ಸೇಲ್ ಮಾಡ್ಬೋದು ಅದಕ್ಕೆಲ್ಲ ಹಾಕ್ಬೋದು. ಓಕೆ ಸರ್. ಓಕೆ ಸರ್, ನಮ್ಮ ಹತ್ರ ಸ್ಕಿನ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ತರ ಇದೆ ಸರ್. ಓಕೆ ಸರ್. ಇದು ಬಂದು ಗ್ಲಾಸಿ. ಇವಾಗ ನಿಮ್ಗೆ ಅಪ್ಲೈ ಮಾಡಿದ್ವಲ್ಲ, ಇದು ಗ್ಲಾಸಿ. ಇದು 3D ಎಂಬಸ್ ಅಂತೀವಿ. ಇಲ್ಲಿ ನಿಮಗೆ ಪಿಕ್ಚರ್ ಮೇಲೆ ಫೀಲ್ ಆಗುತ್ತೆ. ಒಂದ್ಸರಿ ನೀವೇ ಟಚ್ ಮಾಡಿ ನೋಡಿ. ಎಂಬೋಸಿಂಗ್ ಫೀಲ್ ಇದೆ. ಇದು ಎಂಬೋಸಿಂಗ್ ಫೀಲ್ ಬರುತ್ತೆ. ಓಕೆ. ಅಂಡ್ ಇದು ಬಂದು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಡಿಸೈನ್ ಇರುತ್ತೆ. ಹೌದು. ಮೊಬೈಲ್ ಯಾವ ಕಲರ್ ಇರುತ್ತೋ ಆ ಕಲರ್ ಮೇಲೆನೆ ಈ ಡಿಸೈನ್ ಬರುತ್ತೆ. ಇದು ಅಲ್ಯೂಮಿನಿಯಂ ಸ್ಕಿನ್ ಅಂತ ಸರ್. ಇದು ಹಾಕ್ಸ್ಕೊಂಡ್ರೆ ರಾತ್ರಿ ಹೊತ್ತು ನಿಮಗೆ ಡಿಟೆಕ್ಟ್ ಆಗುತ್ತೆ. ಇದು ಕಾಣಿಸುತ್ತಾ? ಹೌದು. ಕತ್ಲಲ್ಲಿ ಕೂಡ ನಿಮಗೆ ಡಿಟೆಕ್ಟ್ ಆಗುತ್ತೆ. ಫೋನ್ ರೇಡಿಯಂ ತರನಾ? ಹೌದು. ಓಕೆ ಸರ್. ಮತ್ತೆ ಇದು ಬಂದು ರೈನ್ಬೋ ಸ್ಕಿನ್. ಓಕೆ. ನಿಮಗೆ ಔಟ್ ಸೈಡ್ ಹೋದ್ರೆ ಈ ತರ ಅಂದ್ರೆ ನಿಮ್ಗೆ ಏನಂದ್ರೆ ಕಲರ್ ವೈಸ್ ಗೋಲ್ಡ್ ಕಲರ್ ಕಾಣಿಸುತ್ತೆ. ಇದರಲ್ಲಿ ಡಿಫ್ರೆಂಟ್ ಇಲ್ಲಿಗೆ ಕಾಣಿಸ್ತಾ ಇದೆ. ಹೌದು. ಇದು ಬಂದು ಲೆದರಲ್ಲಿ ನಮ್ಮ ಹತ್ರ 50 ತರ ಡಿಫ್ರೆಂಟ್ ಡಿಸೈನ್ಸ್. ಓಕೆ ಸರ್. ಇವಾಗ 2 ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 50 ತರ ಡಿಸೈನ್ಸ್. ಓಕೆ. ಲೆದರ್ ಇದು? ಹೌದು. ನಿಮಗೆ ಫೀಲ್ ನೋಡಿ, ಸೇಮ್ ನಿಮಗೆ ಲೆದರ್ ತರನೇ ಇದೆ. ಹೌದು ಸರ್, ಲೆದರ್ ತರನೇ ಸಾಫ್ಟ್ ಆಗಿದೆ. ಹೌದು. ಓಕೆ. ಸೊ ಇದು ಬಿಟ್ಟು ನಮ್ಮ ಹತ್ರ ರೋಲ್ಸ್ ಇದೆ. ಓಕೆ. ಇವೆಲ್ಲ ರೋಲ್ಸ್ ಸರ್? ಇದೆಲ್ಲ ರೋಲ್ಸ್ ಲ್ಯಾಪ್ಟಾಪ್ಗೆ. ಸೊ ಇಷ್ಟು ರೋಲ್ಸ್ ಇದೆ. 20 ತರ ರೋಲ್ಸ್ ಬರುತ್ತೆ ನಿಮಗೆ. ಪ್ರೈಸಸ್ ಎಲ್ಲ ಹೆಂಗೆ ಸರ್? ಸರ್, ಪ್ರೈಸಸ್ ಎಲ್ಲ ನಮ್ಮ ಹತ್ರ ಏನಂದ್ರೆ ಕೊಡೋ ದುಡ್ಡಿಗೆ 100% ಸರ್ವಿಸ್ ಅಂತ ಇದ್ದೇ ಇರುತ್ತೆ. ಓಕೆ. ಲೈಫ್ ಟೈಮ್ ಸರ್ವಿಸ್ ಫ್ರೀ ಕೊಡ್ತಾ ಇದೀವಿ ಅಂದ್ರೆ ಅಲ್ಲಿಗೆ ನಾವು ರಿಸ್ಕ್ ತಗೊಂಡಂಗೆ ಆಯ್ತು. ಸೊ ಯಾವುದೇ ಮಷಿನ್ ತಗೊಳ್ಳಿ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ. ಓಕೆ. ಸೊ ಬೇರೆ ಕಡೆಗೆ ನಮ್ಮ ಕಡೆಗೆ ಮ್ಯಾಕ್ಸಿಮಮ್ ಒಂದು 2-3 ಸಾವಿರ ಡಿಫ್ರೆಂಟ್ ಇರ್ಬೋದು. ಬಟ್ 100% ಆ 3,000 2,000 ಏನಿದೆಯೋ ಅದು ಮುಖ ನೋಡಕ್ ಹೋಗ್ಬೇಡಿ. ಅಂಡ್ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಎಲ್ಲರಿಗೂ GST ಬಿಲ್ ಕೊಡ್ತೀವಿ. ಓಕೆ ಸರ್. ಯಾವುದೇ ತರ ಮೋಸ ಆಗಲ್ಲ, ಯಾವುದೇ ತರ ಫ್ರಾಡ್ ಆಗಲ್ಲ. ಓಕೆ. ಪ್ರೈಸಸ್ ಸ್ವಲ್ಪ ಬೇರೆ ಕಡೆಗಿಂತ ನಮ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಸರ್ವಿಸ್ ಕೂಡ ಅವ್ರಿಗಿಂತ 10 ಪಟ್ಟು ಜಾಸ್ತಿ ಇರುತ್ತೆ. ಹೌದು. ಓಕೆ ಸರ್. ಮತ್ತೆ ಸ್ಕಿನ್ಸ್ ಅಷ್ಟೇ. ಸ್ಕಿನ್ಸ್ ಆಗ್ಲಿ, ಸ್ಕ್ರೀನ್ ಗಾರ್ಡ್ಸ್ ಅಲ್ಲಾಗ್ಲಿ ಬೇರೆ ಕಡೆಗಿಂತ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಬಟ್ ಸರ್ವಿಸ್ ಅಂಡ್ ಕ್ವಾಲಿಟಿ 10 ಪಟ್ಟು ಜಾಸ್ತಿ ಇರುತ್ತೆ. ನಿಮ್ ಕ್ವಾಲಿಟಿ ಯಾರು ಕೊಡಲ್ಲ. ಹೌದು. 100% ಕೊಡಕ್ಕಾಗಲ್ಲ. ನಮ್ಮ ಹತ್ರ ನೀವು ರಾ ಮೆಟೀರಿಯಲ್ ತಗೊಂಡೋಗಿ ನಿಮ್ಗೆ ಇಷ್ಟ ಆಗಿಲ್ವಾ, ಅದು ಎಷ್ಟು ತಗೊಂಡೋಗಿದ್ರು ಅಷ್ಟು ಪೀಸ್ ನಾನು ರಿಟರ್ನ್ ತಗೋತೀನಿ. ಚೆನ್ನಾಗಿಲ್ಲ ಅಂದ್ರೆ. ಹೌದು ಸರ್. ಹೊಸ ಲೊಕೇಶನ್ ಬಂದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಸ್ಕೈ ವಾಕ್ ಇಂದ ನೀವು ಈ ಕಡೆ ಸರ್ವಿಸ್ ರೋಡ್ ಕಡೆ ಬರ್ಬೇಕಾಗುತ್ತೆ. ಸರ್ವಿಸ್ ರೋಡ್ ಕಡೆ ಬಂದ್ರೆ ಇಲ್ಲೊಂದು ನಿಮ್ಗೆ ಮಂಡ್ ರೋಡ್ ಸಿಗುತ್ತೆ. ಸೊ ಮಂಡ್ ರೋಡ್ ಅಲ್ಲಿ ನಿಮ್ಗೆ ಒಂದು ಕಾರ್ನರ್ ಅಲ್ಲಿ ಒಂದು ಬೇಕರಿ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಸೀದಾ ಬಂದ್ರೆ ನಿಮಗೆ ಅಲ್ಲಿಂದ ಒಂದು 50 ಮೀಟರ್ ಅಲ್ಲಿ ರೈಟ್ ಸೈಡ್ ನಿಮಗೆ ಗ್ಲಾಸ್ ಬಿಲ್ಡಿಂಗ್ ಸಿಗುತ್ತೆ. ಸೊ ಮೇಲೆ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಂತ ಹಾಕಿರ್ತೀವಿ, ಇಲ್ಲ S9 ಗ್ರೂಪ್ ಅಂತ ಹಾಕಿರ್ತೀವಿ. ಈ ಗ್ಲಾಸ್ ಬಿಲ್ಡಿಂಗು, ಆ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ಸರ್.